you all. Now, I respectfully representing from the India. I'm representing as a taking care of from the Indian Association, also from the Incredible India, and also from the embassy, that I'm taking care of the students, the people who are living in Da Nang, who have facing any issues regarding any kind of somebody have good and bad. So I will be as a counselor, I will be reporting to the general body of the Indian knowledge. So today is a very proud and happy occasion of our KSRCC Parishad. He is organizing this special program in the foreign country, that is Vietnam, Da Nang city. A very good speaker, writer, then journalist. ಇವರ ವಿಶೇಷ ಒಂದು ಆಯಾಮವನ್ನು ನಾವು ಗುರುತಿಸೋದಾದ್ರೆ ಇವರೊಬ್ಬ ವಿಶೇಷ ಹಲವಾರು ಪತ್ರಿಕೆಗಳ ಒಂದು ಸಂಪಾದಕರಾಗಿ ಜೊತೆಗೆ ಒಬ್ಬ ಒಳ್ಳೆಯ ಬರಹಗಾರರು. ಬಹುಶಃ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಇವರ ಒಂದು ಬಸವ ಫಿಲಾಸಫಿಯ ಒಂದು ವಚನ ಸಾಹಿತ್ಯದ ಮೇಲೆ ಇವರಿಗಿರುವಂತಹ ಒಂದು ಒಲವು, ಕಳಕಳಿ, ಬಹುಶಃ ಒಂದು ವೈಚಾರಿಕ ಪ್ರಜ್ಞೆಯನ್ನ ಎಲ್ಲರ ಮನೆಗಳಲ್ಲಿ ಕಲ್ಪಿಸುವಂತ ಒಂದು ಪ್ರಯತ್ನವನ್ನ ಶ್ರೀ ವಿಶ್ವಾರಾಧ್ಯ ಸತ್ಯಂಪೇಟೆ ಸರ್ ಅವರು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತಿನ ಈ ಒಂದು ಪರಿಷತ್ತಿನ ವತಿಯಿಂದ ಗೌರವದ ಒಂದು ಪ್ರಶಸ್ತಿ ಪ್ರದಾನ. ಒಂದು ವೈಚಾರಿಕ ಪ್ರಜ್ಞೆ ಇದೆ, ಅಲ್ಲೊಂದು ಸಾಮಾಜಿಕ ಕಳಕಳಿ ಇದೆ, ಅಲ್ಲೊಂದು ವಿಶೇಷವಾದಂತ ಒಂದು ಸಮಾಜವನ್ನು ಕಟ್ಟುವಂತ ಅವರ ಒಂದು ದೊಡ್ಡದಾಗಿರುವಂತ ಒಂದು ಕನಸಿದೆ. ಹಾಗಾಗಿ ಅವರ ಒಂದು ಕೃತಿಗಳು, ಲೇಖನಗಳು, ಸಂಪಾದಕತ್ವದಲ್ಲಿ ಬಂದಂತ ಅವರ ಎಲ್ಲ ವಿಚಾರಧಾರೆಗಳ ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾದರಿ ಅಂತ ಭಾವಿಸ್ತಾ ವಿಶ್ವಾರಾಧ್ಯ ಸತ್ಯಂಪೇಟೆ ಸರ್ ಅವರಿಗೆ ಇವತ್ತು ನಮ್ಮ ಪರಿಷತ್ ವತಿಯಿಂದ ನಮ್ಮ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಹುಲಿಕಲ್ ನಟರಾಜ್ ಸರ್ ಅವರು ವೇದಿಕೆ ಮೇಲೆ आयोजित करे हुए वियतनाम टीम को ट्रिप करने वालों को हर छोटी बड़ी व्यवस्था इतनी शानदार थी कि यह सफर सिर्फ एक ट्रिप नहीं बल्कि यादों से भरा एक खूबसूरत अनुभव बन गया। यहाँ मनमोही जगह, साथ बिताए गए पल और आप सभी का अपनापन हमेशा दिल में रहेगा। मैं विशेष रूप से कर्नाटक स्टेट साइंटिफिक रिसर्च काउंसिल को धन्यवाद करना चाहता हूँ और विशेष रूप से हुलकल नटराज सर, गुंडप्पा कलबुर्गी, मेरे Vietnam, and Mr. Nataraj Pulikal, Chairman Karnataka State Scientific Council, Bangalore. It is great pleasure for me to see all of you here, coming from different parts of Karnataka to attend this gathering under the leadership of Mr. Nataraj Pulikal, the Chairman of Karnataka State Scientific Research Council, Bangalore. I came to know that the council is honoring me with award by recognizing my services during COVID. I thank the Parishad for this honor. I accept it humbly as a servant of humanity, not as Ivanarava endenisadarayya, Ivanamava endenisayya, which means do not ask who is he, who is he, who is he. Instead, say he is ours, he is ours, he is ours. ಅದರ ವೈಚಾರಿಕ ವಿಷಯಗಳು ನಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಮೊದಲ ಸಂಸ್ಥೆ ವೈಜ್ಞಾನಿಕ ಪರಿಷತ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನೋಡಿ, ಕೆಲವರು ಹೇಳ್ತಾ ಇದ್ರು ಟೂರ್ಗೆ ಹೋಗ್ತಾ ಇದ್ರೆ 2-3 ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಟೂರ್ ಕೂಡ ಆ ದೇಶದ ಕಲ್ಚರು, ಸಂಸ್ಕೃತಿಯನ್ನು ನೋಡೋದು, ಅಲ್ಲೂ ಅಧ್ಯಯನ ಮಾಡೋದು, ಅದು ಕೂಡ ಸೈನ್ಸೇ. ನಾವು ಬರೀ ಟೂರ್ ಮಾಡಿ ಮೋಜು ಮಸ್ತಿ ಹೊಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಜಾತಿ ಇಲ್ಲದ, ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಕುಲವೆಲ್ಲದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ, ಇರಲದ ಹಾಡ ಬರೆಯುತ್ತೇವ, ಕಟ್ಟುತ್ತೇವ ನಾವು. The talented awardees who have shown dedication, hard work and excellence in their respective fields. This achievement is not only a proud moment for the awardees but also for their families, mentors and well-wishers. congratulations, madam. Hindu
ಹಾಗೂ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಶಿವಕಾಂತಮ್ಮ ಅವರು ವೇದಿಕೆಗೆ ಶಿವಕಾಂತಮ್ಮ ಅವರು ವೇದಿಕೆಗೆ ಬರಬೇಕು. ಅವರ ನಂತರ ಬಸವರಾಜಪ್ಪ ಅರಳಿ ಅವರು, ಶಿಲ್ಪಾ ಅರಳಿ ಅವರು. ಅವರ ಜೊತೆಗೆ ಸಂಪ್ರೀತು, ವಾರಿಜ, ಸುಕೃತಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರ ಎಲ್ಲ ಕುಟುಂಬ. ಇವರ ನಂತರ ವಾಣಿಶ್ರೀ ಅವರು ವೇದಿಕೆಗೆ ಆಗಮಿಸಬೇಕು. ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಸುಧಾ ಹುಚ್ಚನವರಿಗೆ ತಮ್ಮೆಲ್ಲರ ಚಪ್ಪಾಳೆ, ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೋರ್ತಾ ಇದ್ದೀನಿ. ಮುಂದೆ ಶರತ್ ಹುಲಿಕಲ್ ಸರ್ ಹಾಗೂ ಶ್ರೀಮತಿ ಗೌರಮ್ಮ ಉದಾಜ್ ಇವರು ವೇದಿಕೆಗೆ ಆಗಮಿಸಬೇಕು, ಗೌರವವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೋತಾ ಇದ್ದೀನಿ. ದಯವಿಟ್ಟು ಫೋಟೋ ನಿಮ್ದು ವಿಡಿಯೋ ಹೌದ್ರಿ. ಯಾಕಂದ್ರೆ ಅವ್ರು ನಮ್ಮೆಲ್ಲರನ್ನ ಮುಂದೆ ಕರ್ಕೊಂಡು ಹೋಗ್ತಿದ್ರು. ಈ ದುಡ್ಡಿಗೆ, ಈ ಡಾಂಗಿಗೆ ಇಂಡಿಯನ್ ಕರೆನ್ಸಿ ಎಷ್ಟಾಗ್ತದೆ ಅಂತ ಹೇಳಿ ನಮ್ಮ ಇಡೀ ಪ್ರಯಾಣದುದ್ದಕ್ಕೂ ಅವರು ತಿಳಿಸ್ಕೊಟ್ಟಿದ್ದಾರೆ. ಶರತ್ ಹುಲಿಕಲ್ ಅವರ ಕುಟುಂಬಕ್ಕೆ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಕೀಯ ಸಂಶೋಧನಾ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ. ವೈದ್ಯಕೀಯ ಸಂಶೋಧನಾ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ದಯವಿಟ್ಟು ಮತ್ತೆ ಯಾರಾದ್ರೂ ಉಳಿದಿದ್ರೆ On the dais and on the dais, time is very limited for us. Today, the Karnataka State Scientific Research Council, Dodbalapur, and the TCS Green Holidays jointly organized this Indo-Nam Scientific International Award in Da Nang, Vietnam. Our KSSR Dodbalapur, whenever they arrange the program conducted by our Dodbalapur organization, well disciplined
and systematic manner. This is the very good example for that. Every time they conduct scientific conferences in Karnataka state, India, but first time they are arranged in international level Indo-Nam Scientific Summit Fellowship Award in Vietnam, Da Nang. Special thanks to the team leader, Dr. Hulkar Nataraj and their whole team. Today we are very happy to say we are all part of that function. Second point, the Vietnam foreign tour give us opportunity to see the famous monuments, museum, nature, science and technology, historical places, etc. It is also help us understand the lifestyle and learn about the history and traditions of the people from different places, gaining the new experiences and relaxation and enjoyment, increasing the knowledge about world and experiences. Last but least, special thanks to TCS Dream Holidays Chief Mr. S.M. Suresh, MD. Because of their entire team, they provide reputed and renowned 5-star hotels for staying in Vietnam. Mr. Suresh has no compromise in providing delicious Indian food, quality in part of the foreign land, and providing qualitative intercity transportation. We are very much enjoy with that air conditioned buses while traveling. So this foreign tour is memorable for our life. Last but least, the main objectives of KSSR is point number 1, do not accept anything without questioning. Number 2, have a faith in basic values but avoid superstitions. Third one, we cannot produce something from nothing. This is the main objectives of our Karnataka State Scientific Research Council. Thank you, one and all. Thank you, sir. गुड मॉर्निंग। कहने के लिए बताया गया है, मैं इसलिए हिंदी में कहता हूँ। एक्चुअली मैंने सोचा भी नहीं था कि मैं ये वियतनाम आऊँगा। हुल्कर नटराज सर ने प्रस्ताव में रखा था कि सभी डिस्ट्रिक्ट के लोग आएंगे और यहाँ पर ज्वाइन करेंगे। लास्टली मैं तो तैयार नहीं था, मेरे फ्रेंड मिस्टर कलाम देव प्रसाद, उन्होंने बोला कि भाई सर यही वक्त है और इसके बाद हमारी उम्र में हमारे साथ नहीं देगी, तो अभी जाएंगे तो जाएंगे। तो मेरे dignitaries, Mr. Pradeep, Dr. Hulkar Nataraj and other dignitaries on and off the dais. So I'll take few minutes extra to give little background to the Vietnam diplomats about Dr. Hulkar Nataraj. All this journey has been started in India around 2 decades ago by revealing the miracles and its secrets and the fake Godman by Dr. Hulkar Nataraj. So this journey has been started and continued for around 20, 25, 30 years. In this journey, he has written around 35 to 40 books regarding scientific temperament, and also he has given an workshop about miracle bursting, and it's revealing the secrets of about more than 10,000 across India, and he has been received at least of minimum of more than 3 to 4,000 awards from state, India, and also internationally from UAE, Abu Dhabi, and Kuwait, very prestigious international awards. Hopefully, this platform will also consider his contribution to the Vietnam government by the collaboration of
Karnataka State Research Scientific Council and also the fellowship programs which we have been conducting further, right? And coming to the point, we have come here not about learning the scientific awareness in different religion, geography and different culture. When I speak about India, India is a country of religion, caste, system, culture and the legacy. We are proud about that. But along with the legacy, we also have a tale of blind belief, miracles, government cheating people in the name of God, looting people, the innocent people has been harassed. This has been continued since ages. But the people like Hulika Natraj and other scientific thinkers are working a lot to develop scientific temperament among the society across the country. When we observe Vietnam, it's been very pleasure to say that the atheists are more in Vietnam and the awareness about scientific temperament is in the next level. We are very proud about that. Saying that, obviously when we observe and deep dive into the Vietnamese culture, yes, we do have certain blind beliefs and people has been using the name of God. ಅನ್ನುವಂತ ಹೆಮ್ಮೆಯ ಮಾತನ್ನು ನಾನು ಹೇಳಬೇಕಾಗ್ತಾ ಇದೆ. ನಮ್ಮ ಭಾರತ ದೇಶಕ್ಕೆ ಬೆಲೆ ಬರಬೇಕಾದರೆ ನಮ್ಮಲ್ಲಿರುವಂತ ಹಣ, ಬಂಗಾರ, ಒಡೆ, ವಸ್ತ್ರದಿಂದ ನಮ್ಮ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ. ಆದರೆ ನಮ್ಮ ಭಾರತ ದೇಶಕ್ಕೆ ಬೆಲೆ ಬರಬೇಕಾದ್ರೆ ಕಾರಣ ಏನು ಅಂತಂದರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಸಂಸ್ಕೃತಿಯಿಂದ ನಮ್ಮ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಎನ್ನುವಂಥ ಮಾತನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಒಂದು ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಬಂದು ಅಪ್ಪ ಬಸವಣ್ಣನವರ ವಿಚಾರ, ಆಚಾರ, ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ತತ್ವವನ್ನು ಪ್ರಸಾರ ಮಾಡುವಂತ ಹೆಮ್ಮೆಯ ಒಬ್ಬ ವ್ಯಕ್ತಿಗಳು ನಮಗೆ ಸಿಕ್ಕಿದ್ದಾರೆ. ಅವ್ರು ಯಾರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೋರ್ಕೊತಾ ಇದ್ದೀನಿ. ಈ ವೇದಿಕೆಯಲ್ಲಿ ನನಗೂ ಮಾತಾಡಿ ಹೇಳಲಿಕ್ಕೆ ನಾನು ಬಳಸ್ಕೊಳ್ತಾ ಇದ್ದೀನಿ. ಒಂದು, ಎರಡು, ಈ ಪ್ರವಾಸ ಯಾವುದೇ ಪ್ರಯಾಸ ಇಲ್ಲದೆ ಮುಕ್ತಾಯಗೊಂಡಿದೆ ಅಂತೇಳಿ ವೈಯಕ್ತಿಕವಾಗಿ ನಾನು ಭಾವಿಸ್ತೇನೆ. ಹಾಗೆ ಪ್ರವಾಸದುದ್ದಕ್ಕೂ ಕೂಡ ನನ್ನ ತಂಡದವರಾದಂತಹ ನನ್ನ ಶ್ರೀಮತಿ ತನುಜಾ HS, ತೇಜಸ್ವಿನಿ ಹಾಗೂ ಅಮೃತರವರು ಕೂಡ ಅವಿರತವಾದ ಶ್ರಮವನ್ನು ಪಟ್ಟು ಈ ಪ್ರವಾಸವನ್ನು ಯಶಸ್ವಿಗೊಳಿಸುವುದರಲ್ಲಿ ಅವರು ಕೂಡ ನನಗೆ ನಿಂತಿದ್ದಾರೆ. ವಿಶೇಷವಾಗಿ ನಾನು ಅವರಿಗೂ ಸಹ ಕೃತಜ್ಞತೆಗಳನ್ನು ಹೇಳ್ತೇನೆ. ಅದರಲ್ಲೂ ಈ ಪ್ರವಾಸಕ್ಕೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು TCS ಡ್ರೀಮ್ ಹಾಲಿಡೇಸನ್ನು ಆಯ್ಕೆ ಮಾಡಿಕೊಂಡು ನಮಗೊಂದು ಅವಕಾಶವನ್ನು ಕೊಟ್ಟಿರೋದು ಮುಂದಿನ ಪಯಣಕ್ಕೆ ಬಹುಶಃ ತಾವೆಲ್ಲರೂ ಕೂಡ ಸಿದ್ಧರಾಗಿರ್ತೀರಿ ಅನ್ನೋ ರೀತಿಯಲ್ಲಿ ನಮ್ಮ ಸೇವೆಯನ್ನು ನಾವು ಕೊಟ್ಟಿದ್ದೀವಿ.
ಒಂದು ಸವಿ ನೆನಪಾಗಿ ಉಳಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮತ್ತೊಮ್ಮೆ ಇವರನ್ನ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಅಂತ ಕೋರ್ಕೊತಾ ಇದ್ದೀನಿ. ಟೈಮ್ ನೋಡಿ, ರೈಟ್ ಟೈಮ್ ಮುಗಿಸ್ತಾ ಇದ್ವಿ ನಾವು. ಕೋರ್ಕೊತಾ ಇದ್ದೀನಿ. ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯುವ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಕೋರ್ಕೊತಾ ಇದ್ದೀನಿ. ಐದು ವರ್ಷ ದಾಖಲಾಗಿದೆ. ನನಗೆ ತುಂಬ ಖುಷಿ ಆಗ್ತಾ ಇರೋದು, ಒಂದು ವಿದೇಶದಲ್ಲಿ ಈ ಥರದ ಒಂದು ಸರಳವಾದ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಇವತ್ತು ಅದಕ್ಕೆ ಈಡೇರಿದೆ. ಇದು ಇಲ್ಲಿಗೆ ನಿಂತ್ಕೊಳ್ಬಾರ್ದು. ನಾನು ಈ ಪ್ರವಾಸದಲ್ಲಿ ಅನೇಕ ಜನರನ್ನು, ನಮ್ಮ 70 ಜನರಲ್ಲಿ ವೈವಿಧ್ಯತೆಯನ್ನು ಕಂಡೆ, ವಿವಿಧತೆಯನ್ನು ಕಂಡೆ. ನಾವು ಹಾಡು ಹೇಳಿದಾಗೆ ಜಾತಿ, ಮತ, ಪಂಥ ಎಲ್ಲವನ್ನೂ ಮೀರಿ ಮಾನವತ್ವದ ಕಡೆಗೆ ಹೋಗಬೇಕಾಗಿದೆ. ಇವತ್ತು ಇಡೀ ಒಡಿ ಕೊಲ್ಲು ಸಂಸ್ಕೃತಿ ಬರ್ತಾ ಇದೆ. ಇವತ್ತು ದೇಶ ಸುತ್ತಲಿಕ್ಕೆ ಪ್ರಾರಂಭಿಸಿದ್ದೇವೆ. ಮೊದಲು ನಾವು ವಿಯೆಟ್ನಾಂನಲ್ಲಿ ಅಥವಾ ಯಾವುದೋ ದೇಶದಲ್ಲಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಬಂದಿದ್ದು ನಾನು ಮತ್ತು ಗುಂಡಪ್ಪ ಮಾತಾಡ್ತಾ ಇದ್ದೇವೆ. ಎಲ್ಲಿ ಮಾಡಬೇಕು, ನನಗೆ ಅಬುದಾಬಿನಲ್ಲಿ ಮಾಡಬೇಕು ಅಂತ ಹೇಳಿ ನನ್ನ ಡ್ರೀಮ್ ಇತ್ತು. ಏಕೆಂದರೆ ಅಲ್ಲಿ ಮಸ್ಕತ್ತು, ಅಬುದಾಬಿ, ಕುವೈತು, ಕತಾರು ಅಲ್ಲೆಲ್ಲ ನಮ್ಮ ಸ್ನೇಹಿತರಿದ್ದರು. ನಾವು ಬನ್ನಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಯಾಕೋ ಗೊತ್ತಿಲ್ಲ, ಮತ್ತೆ ನಾನು ಸುರೇಶ್ ಅವ್ರ ಜೊತೆ ಮಾಡಿದಾಗ ವಿಯೆಟ್ನಾಂ. President Hulikal Natta sir, honorable guests, distinguished fellowship leaders, and ladies and gentlemen, a very good morning to one and all. First of all, I express our heartfelt gratitude our chief guest, Vietnam Ambassador Sri Pradeep sir, for gracing of this summit with his valuable presence and inspiring the words and encouragement towards the scientific cooperation and international friendship. I sincerely thankful respected to our program president Hulikal Natta sir for his excellence, leadership, guidance and continuous. ಮೇಡಮ್ ಮೊಬೈಲ್ ದಯವಿಟ್ಟು ಇಡಿ ಮೇಡಮ್, ಪ್ಲೀಸ್ ಇಡಿ, ಮೊಬೈಲ್ ಇಡಿ. 11:35ಗೆ ಎಲ್ಲ ಕೆಳಗೆ ಲಾಬಿಲಿ ವಿತ್ ಲಗೇಜ್ ಇರಬೇಕು. ಈಗ ಆಲ್ರೆಡಿ ಲೇಟ್ ಆಗಿದೆ. ಬೇಗ ಎಲ್ಲ ತಕ್ಷಣ ಫೋಟೋ ಆದ ತಕ್ಷಣ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ಬರಬೇಕು. ಯಾರು ಲೇಟ್ ಮಾಡೋದು. ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಂ